ವಿರುದ್ಧ ಗುತ್ತಿಗೆದಾರರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. 60% ಕಮಿಷನ್ ಆರೋಪದ ಬೆನ್ನಲ್ಲೇ ಮತ್ತೊಂದು ಇಕ್ಕಟ್ಟು ಎದುರಾಗಿದೆ ರಾಜ್ಯ ಸರ್ಕಾರಕ್ಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 7 ಸಚಿವರಿಗೆ ಪತ್ರ ಬರೆದಿದೆ ರಾಜ್ಯ ಗುತ್ತಿಗೆದಾರರ ಸಂಘ. ಕಾಮಗಾರಿಗಳ ಬಾಕಿ ಬಿಲ್ ಹಣ ಬಿಡುಗಡೆಗೆ ಆಗ್ರಹಿಸಿದ್ದಾರೆ. ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ ಇನ್ನೂ ಕೂಡ ಹಣ ಕೊಡೋದಕ್ಕೆ ಮುಂದಾಗಿಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಆಕ್ರೋಶ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ಮತ್ತೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇರೋದು, ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ಈ ಹಿಂದೆ 40% ಕಮಿಷನ್ ಅಂತಿದ್ರಲ್ಲ, ಈಗ 60% ಇದೆ, ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ ಅಂತ ಗುತ್ತಿಗೆದಾರರು ಕೂಡ ಅದೇ ಆರೋಪವನ್ನ ಮಾಡ್ತಿದ್ದಾರೆ. ಓಕೆ, ಚಂದ್ರಶೇಖರ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ. ಚಂದ್ರಶೇಖರ್, BJP ಸರ್ಕಾರದ ಅವಧಿಯಲ್ಲೂ ಕೂಡ ಗುತ್ತಿಗೆದಾರರು ಇಂಥ ಪತ್ರಗಳನ್ನು ಬರೆದಿದ್ದರು. ಇದು BJP ಕೊಟ್ಟಿರಲಿಲ್ವಾ, ಕಾಂಗ್ರೆಸ್ ಕೊಟ್ಟಿರಲಿಲ್ವಾ, 40% 60% ಅಂತ ಹೇಳ್ತಾನೆ ಹೋಗ್ತಾರೆ. ನನಗೆ ಒಮ್ಮೆ ಆಶ್ಚರ್ಯ ಆಗುತ್ತೆ, ಈ 60% ಅಂದರೆ ಹಿಂಗೆ 1,60,60,000 ಕೊಡಬೇಕಾ, 100 ಕೋಟಿಗೆ 60 ಕೋಟಿ ಕೊಡಬೇಕಾ, ಹೆಂಗಿದು ಲೆಕ್ಕಾಚಾರ? ಯಾವುದು ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ಅಂತ, ಯಾಕೆ ಡೈರೆಕ್ಟಾಗಿ ಇಂಥದೇ ಸಚಿವರು ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳೋದಿಲ್ಲ? ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗ್ಲು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಇಲ್ಲಿ ಪರ್ಸೆಂಟೇಜ್ ಕೇಳೋದಿರಲಿ, ಈ ಹಿಂದೆ ಮಾಡಿರುವಂಥ ಕಾಮಗಾರಿ ಹಣವನ್ನೇ ಬಿಡುಗಡೆ ಮಾಡಿಲ್ಲ. ಅದರಲ್ಲೂ ಪ್ರತಿಷ್ಠಿತ ಸಚಿವರೇ ಈ ರೀತಿಯಾದಂಥ ಹಣವನ್ನು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಕಾಂಟ್ರಾಕ್ಟರ್ಗಳು ದಿನನಿತ್ಯವೂ ಕೂಡ ಮಿನಿಸ್ಟರ್ಗಳ ಮನೆಗೆ ಅಲಿಯುವಂಥ ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥದ್ದು. ಇರೋವಂಥ ದುಡ್ಡು ಅಂದರೆ ಜೇಬಲ್ಲಿ ಇರ್ತಕ್ಕಂಥ ದುಡ್ಡನ್ನು ಹಾಕಿದ್ದಾರೆ, ಅದು ವಾಪಸ್ ಬರ್ತಾ ಇಲ್ಲ. ಅದು ವಾಪಸ್ ಬಂದರೆ ಪರ್ಸೆಂಟೇಜ್ ಕೊಡೋದೋ ಬಿಡೋದೋ ಆನಂತರ ಆಗುತ್ತೆ. ಸೊ 60% ಖಂಡಿತವಾಗ್ಲೂ ಇತ್ತೀಚೆಗಷ್ಟೇ ಬಹಳ ದೊಡ್ಡ ಆರೋಪ ಬಂತು. ಗಂಭೀರ ಆರೋಪವನ್ನ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಮಾಡಿದ್ರು. ಸೊ ಎಲ್ಲೊಂದು ಕಡೆ ಸಚಿವರು ಕೂಡ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅದಕ್ಕೆ ಸಾಕ್ಷಿ ಕೊಡಿ, ಆಧಾರ ಕೊಡಿ ಅಂತ. ಸೊ ಕಾಂಟ್ರಾಕ್ಟರ್ಗಳು ಒಂದೇ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮಾಡಿರೋ ಕೆಲಸದ ಹಣವನ್ನೇ ಕೊಡಿ ಫಸ್ಟು, ಆಮೇಲೆ ಆ ಪರ್ಸೆಂಟೇಜ್ ಅನ್ನುವಂಥದ್ದು. ಆದರೆ ಬಹಳ ಸ್ಪಷ್ಟ 40% ಬರಲ್ಲ. ಹಂಗಲ್ಲ, ಹೇಳ್ತೀನಿ ಕೇಳಿ ಹೆಂಗೆ ಅಂತ. ಒಂದು, ನಮಗೆ ಗುತ್ತಿಗೆ ಕೊಡಿ ಅಂತ. ಈಗ ನೀವು ಮಿನಿಸ್ಟ್ರು ಆಯ್ತಾ, ನನಗೆ ಗುತ್ತಿಗೆ ಕೊಡಿ ಅಂತ ಬರ್ತೀನಿ. ಟೆಂಡರ್ ಹಾಕ್ತೇನೆ ನಾನು, ಟೆಂಡರ್ ಹಾಕ್ತೇನೆ. ಮತ್ತೊಂದು ಅದು ನನಗೆ ಸಿಗಬೇಕಂದ್ರೂ ಕೂಡ ನಾನು ಒಂದು ಕಮಿಷನ್ ಕೊಡಬೇಕು. ಆಯ್ತಾ, ಆಯ್ತು, ನನಗೆ ಬಂತು 100 ಕೋಟಿ ಟೆಂಡರ್ ನನಗೆ ಸಿಕ್ತು ಅಂತ ಇಟ್ಕೊಳ್ಳಿ. ಆ 100 ಕೋಟಿ ನಾನು ಖರ್ಚು ಮಾಡಬೇಕು. ಆಯ್ತಾ, 100 ಕೋಟಿ ನಾನು ಖರ್ಚು ಮಾಡಿ ಅದನ್ನು ವಿಡಿಯೋ ಎಲ್ಲ ಮಾಡಲಿಕ್ಕಿದೆ. ಅದಕ್ಕೆ LOC, ಲೈನ್ ಆಫ್ ಕ್ರೆಡಿಟ್, ಹಿಂಗೆಲ್ಲ ಇದೆ, ನಿಯಮಗಳಿದೆ. ನಾನು ಖರ್ಚು ಮಾಡಿದ ನಂತರ ಆಮೇಲೆ ಅಪ್ಲಿಕೇಶನ್ ಹಾಕಬೇಕು, ನಾನು 100 ಕೋಟಿ ಖರ್ಚು ಮಾಡಿದ್ದೀನಿ ಕೊಡಿ ಅಂತ. ಈಗ ನೀವು 100 ಕೋಟಿ ನನಗೆ ಕೊಡಬೇಕು ಅಂತಂದರೆ ಈಗ ಅವ್ರ ಹೆಸರೇನು, ನಮ್ಮ ಚಂದ್ರಶೇಖರ್ ಹೇಳ್ದಂಗೆ, ನೀವು ಕೊಟ್ಟ ನಂತರ ನಾನು ಕೊಡೋದಲ್ಲ, ನಾನು ಫಸ್ಟ್ ನಿಮಗೆ 60% 40% ಕೊಡಬೇಕು, ಆ ನಂತರ ಆತ ಬಿಡುಗಡೆ ಮಾಡ್ತೇನೆ ಅಂತ. ಇವ ಚಂದ್ರಶೇಖರ್ ಹೇಳೋದು, ನೀವು ಬಿಡುಗಡೆ ಮಾಡಿದ್ರೆ ಕೊಡೋದು ಅಂತ. ನೀವು ಬಿಡುಗಡೆ ಮಾಡಿದ್ರೆ ನಾನು ಮಾತಾಡ್ಲಿಕ್ಕೆ ಬರಲ್ಲ ನಿಮ್ಮನ್ನ, ನನ್ನಷ್ಟಕ್ಕೆ ನಾನು ಹೋಗ್ತಾ ಇರ್ತೀನಿ. ಪ್ರಶ್ನೆ ಇರೋದು 60% 40% ಅಂದರೆ ಹೆಂಗೆ? LOC ಆದ ನಂತರ ಕೂಡ ನೀವು ಬಿಡುಗಡೆ ಮಾಡ್ತಾ ಇಲ್ಲ, ಲೈನ್ ಆಫ್ ಕ್ರೆಡಿಟ್ ಏನಂತಾರೆ ಅದಕ್ಕೆ, ಬಿಡುಗಡೆ ಮಾಡ್ತಾ ಇಲ್ಲ ಅಂತಂದರೆ ಇದು ಸರ್ಕಾರ, ಆಗಿನ ಸರ್ಕಾರ ಈಗಿನ ಸರ್ಕಾರ ಎಲ್ಲ ಸೇರಿ ಕರ್ನಾಟಕವನ್ನು ಹಳ್ಳಾಡಿಸ್ತಾ ಇದ್ದೀರಿ. ಹೀಗೆ ನಡೆದರೆ ಕೆಲವು ವರ್ಷಗಳಲ್ಲಿ ಅತಿ ಹಿಂದುಳಿದ ರಾಜ್ಯವನ್ನಾಗಿ ಮಾಡುವ ಸಫಲತೆಯನ್ನು ನಮ್ಮ ರಾಜಕಾರಣಿಗಳು ಪಡ್ಕೊಂಡಿದ್ದಾರೆ ಅಂತ ಆಗತ್ತೆ. ಸಿದ್ದರಾಮಯ್ಯನವರು 40 ವರ್ಷ, ಸಿದ್ದರಾಮಯ್ಯರು ಹೇಗೆ ತನ್ನ ಮೇಲೆ ಒಂದು ಆರೋಪ ಬಂದಾಗ, 3 ಆರೋಪ ಬಂದಾಗ ಆಕಾಶ ಭೂಮಿ ಒಂದು ಮಾಡಿಲ್ವಾ? ಇಂಥ ಆರೋಪಗಳು ಬಂದಾಗಲೂ ಮಾಡಿ, ಆಕಾಶ ಭೂಮಿ ಒಂದು ಮಾಡಿ. ವಿರುದ್ಧ ಗುತ್ತಿಗೆದಾರರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. 60% ಕಮಿಷನ್ ಆರೋಪದ ಬೆನ್ನಲ್ಲೇ ಮತ್ತೊಂದು ಇಕ್ಕಟ್ಟು ಎದುರಾಗಿದೆ ರಾಜ್ಯ ಸರ್ಕಾರಕ್ಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 7 ಸಚಿವರಿಗೆ ಪತ್ರ ಬರೆದಿದೆ ರಾಜ್ಯ ಗುತ್ತಿಗೆದಾರರ ಸಂಘ. ಕಾಮಗಾರಿಗಳ ಬಾಕಿ ಬಿಲ್ ಹಣ ಬಿಡುಗಡೆಗೆ ಆಗ್ರಹಿಸಿದ್ದಾರೆ. ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ ಇನ್ನೂ ಕೂಡ ಹಣ ಕೊಡೋದಕ್ಕೆ ಮುಂದಾಗಿಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಆಕ್ರೋಶ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ಮತ್ತೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇರೋದು, ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ,
ಈ ಹಿಂದೆ 40% ಕಮಿಷನ್ ಅಂತಿದ್ರಲ್ಲ, ಈಗ 60% ಇದೆ. ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ ಅಂತ ಗುತ್ತಿಗೆದಾರರು ಕೂಡ ಅದೇ ಆರೋಪವನ್ನ ಮಾಡ್ತಿದ್ದಾರೆ. ಓಕೆ, ಚಂದ್ರಶೇಖರ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ. ಚಂದ್ರಶೇಖರ್, BJP ಸರ್ಕಾರದ ಅವಧಿಯಲ್ಲೂ ಕೂಡ ಗುತ್ತಿಗೆದಾರರು ಇಂಥ ಪತ್ರಗಳನ್ನು ಬರೆದಿದ್ದರು. ಇದು BJP ಕೊಟ್ಟಿರಲಿಲ್ವಾ, ಕಾಂಗ್ರೆಸ್ ಕೊಟ್ಟಿರಲಿಲ್ವಾ, 40% 60% ಅಂತ ಹೇಳ್ತಾನೆ ಹೋಗ್ತಾರೆ. ನನಗೆ ಒಮ್ಮೆ ಆಶ್ಚರ್ಯ ಆಗುತ್ತೆ, ಈ 60% ಅಂದರೆ ಹಿಂಗೆ 1,60,60,000 ಕೊಡಬೇಕಾ, 100 ಕೋಟಿಗೆ 60 ಕೋಟಿ ಕೊಡಬೇಕಾ, ಹೆಂಗಿದು ಲೆಕ್ಕಾಚಾರ? ಯಾವುದು ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ಅಂತ ಯಾಕೆ ಡೈರೆಕ್ಟಾಗಿ ಇಂಥದೇ ಸಚಿವರು ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳೋದಿಲ್ಲ? ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗ್ಲು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಇಲ್ಲಿ ಪರ್ಸೆಂಟೇಜ್ ಕೇಳೋದಿರಲಿ, ಈ ಹಿಂದೆ ಮಾಡಿರುವಂಥ ಕಾಮಗಾರಿ ಹಣವನ್ನೇ ಬಿಡುಗಡೆ ಮಾಡಿಲ್ಲ. ಅದರಲ್ಲೂ ಪ್ರತಿಷ್ಠಿತ ಸಚಿವರೇ ಈ ರೀತಿಯಾದಂಥ ಹಣವನ್ನು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಕಾಂಟ್ರಾಕ್ಟರ್ಗಳು ದಿನನಿತ್ಯವೂ ಕೂಡ ಮಿನಿಸ್ಟರ್ಗಳ ಮನೆಗೆ ಅಲಿಯುವಂಥ ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥದ್ದು. ಇರೋವಂಥ ದುಡ್ಡು ಅಂದರೆ ಜೇಬಲ್ಲಿ ಇರ್ತಕ್ಕಂಥ ದುಡ್ಡನ್ನು ಹಾಕಿದ್ದಾರೆ, ಅದು ವಾಪಸ್ ಬರ್ತಾ ಇಲ್ಲ. ಅದು ವಾಪಸ್ ಬಂದರೆ ಪರ್ಸೆಂಟೇಜ್ ಕೊಡೋದೋ ಬಿಡೋದೋ ಆನಂತರ ಆಗುತ್ತೆ. ಸೊ 60% ಖಂಡಿತವಾಗ್ಲೂ ಇತ್ತೀಚೆಗಷ್ಟೇ ಬಹಳ ದೊಡ್ಡ ಆರೋಪ ಬಂತು. ಗಂಭೀರ ಆರೋಪವನ್ನ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಮಾಡಿದ್ರು. ಸೊ ಎಲ್ಲೊಂದು ಕಡೆ ಸಚಿವರು ಕೂಡ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅದಕ್ಕೆ ಸಾಕ್ಷಿ ಕೊಡಿ, ಆಧಾರ ಕೊಡಿ ಅಂತ. ಸೊ ಕಾಂಟ್ರಾಕ್ಟರ್ಗಳು ಒಂದೇ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮಾಡಿರೋ ಕೆಲಸದ ಹಣವನ್ನೇ ಕೊಡಿ ಫಸ್ಟು, ಆಮೇಲೆ ಆ ಪರ್ಸೆಂಟೇಜ್ ಅನ್ನುವಂಥದ್ದು. ಆದರೆ ಬಹಳ ಸ್ಪಷ್ಟ 40% ಬರಲ್ಲ. ಈ ಬಿಲ್ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ಕಮಿಷನ್ ಕೊಟ್ಟಿಲ್ಲ ಅನ್ನೋ ವಿಚಾರ. ಹಂಗಲ್ಲ, ಹೇಳ್ತೀನಿ ಕೇಳಿ ಹೆಂಗೆ ಅಂತ. ಒಂದು, ನಮಗೆ ಗುತ್ತಿಗೆ ಕೊಡಿ ಅಂತ. ಹೌದು. ಈಗ ನೀವು ಮಿನಿಸ್ಟ್ರು, ಆಯ್ತಾ, ನನಗೆ ಗುತ್ತಿಗೆ ಕೊಡಿ ಅಂತ ಬರ್ತೀನಿ. ನನಗೆ ಟೆಂಡರ್ ಕೊಟ್ಬಿಡಿ. ಟೆಂಡರ್ ಹಾಕ್ತೇನೆ ನಾನು. ಟೆಂಡರ್ ಹಾಕ್ತೇನೆ. ಮತ್ತೊಂದು ಅದು ನನಗೆ ಸಿಗಬೇಕಂದ್ರೂ ಕೂಡ ನಾನು ಒಂದು ಕಮಿಷನ್ ಕೊಡಬೇಕು. ಆಯ್ತಾ, ಆಯ್ತು, ನನಗೆ ಬಂತು 100 ಕೋಟಿ ಟೆಂಡರ್ ನನಗೆ ಸಿಕ್ತು ಅಂತ ಇಟ್ಕೊಳ್ಳಿ. ಆ 100 ಕೋಟಿ ನಾನು ಖರ್ಚು ಮಾಡಬೇಕು. ಆಯ್ತಾ, 100 ಕೋಟಿ ನಾನು ಖರ್ಚು ಮಾಡಬೇಕು. ಖರ್ಚು ಮಾಡಿ ಅದನ್ನ ವಿಡಿಯೋ ಎಲ್ಲ ಮಾಡ್ಲಿಕ್ಕಿದೆ. ಅದಕ್ಕೆ LOC, ಲೈನ್ ಆಫ್ ಕ್ರೆಡಿಟ್, ಹಿಂಗೆಲ್ಲ ಇದೆ, ನಿಯಮಗಳಿದೆ. ನಾನು ಖರ್ಚು ಮಾಡಿದ ನಂತರ ಆಮೇಲೆ ಅಪ್ಲಿಕೇಶನ್ ಹಾಕಬೇಕು, ನಾನು 100 ಕೋಟಿ ಖರ್ಚು ಮಾಡಿದ್ದೀನಿ ಕೊಡಿ ಅಂತ. ಈಗ ನೀವು 100 ಕೋಟಿ ನನಗೆ ಕೊಡಬೇಕು ಅಂತಂದ್ರೆ ಈಗ ಅವ್ರ ಹೆಸರೇನು, ನಮ್ಮ ಚಂದ್ರಶೇಖರ್ ಹೇಳ್ದಂಗೆ, ನೀವು ಕೊಟ್ಟ ನಂತರ ನಾನು ಕೊಡೋದಲ್ಲ, ನಾನು ಫಸ್ಟ್ ನಿಮಗೆ 60% 40% ಕೊಡಬೇಕು, ಆ ನಂತರ ಆತ ಬಿಡುಗಡೆ ಮಾಡ್ತೇನೆ ಅಂತ. ಇವ ಚಂದ್ರಶೇಖರ್ ಹೇಳೋದು, ನೀವು ಬಿಡುಗಡೆ ಮಾಡಿದ್ರೆ ಕೊಡೋದು ಅಂತ. ನೀವು ಬಿಡುಗಡೆ ಮಾಡಿದ್ರೆ ನಾನು ಮಾತಾಡ್ಲಿಕ್ಕೆ ಬರಲ್ಲ ನಿಮ್ಮನ್ನ, ನನ್ನಷ್ಟಕ್ಕೆ ನಾನು ಹೋಗ್ತಾ ಇರ್ತೀನಿ. ಪ್ರಶ್ನೆ ಇರೋದು 60% 40% ಅಂದ್ರೆ ಹೆಂಗೆ? LOC ಆದ ನಂತರ ಕೂಡ ನೀವು ಬಿಡುಗಡೆ ಮಾಡ್ತಾ ಇಲ್ಲ, ಲೈನ್ ಆಫ್ ಕ್ರೆಡಿಟ್ ಏನಂತಾರೆ ಅದಕ್ಕೆ, ಬಿಡುಗಡೆ ಮಾಡ್ತಾ ಇಲ್ಲ ಅಂತಂದರೆ ಇದು ಸರ್ಕಾರ, ಆಗಿನ ಸರ್ಕಾರ ಈಗಿನ ಸರ್ಕಾರ ಎಲ್ಲ ಸೇರಿ ಕರ್ನಾಟಕವನ್ನು ಹಳ್ಳಾಡಿಸ್ತಾ ಇದ್ದೀರಿ. ಹೀಗೆ ನಡೆದರೆ ಕೆಲವು ವರ್ಷಗಳಲ್ಲಿ ಅತಿ ಹಿಂದುಳಿದ ರಾಜ್ಯವನ್ನಾಗಿ ಮಾಡುವ ಸಫಲತೆಯನ್ನು ನಮ್ಮ ರಾಜಕಾರಣಿಗಳು ಪಡ್ಕೊಂಡಿದ್ದಾರೆ ಅಂತ ಆಗತ್ತೆ. ಸಿದ್ದರಾಮಯ್ಯನವರು 40 ವರ್ಷ, ಸಿದ್ದರಾಮಯ್ಯರು ಹೇಗೆ ತನ್ನ ಮೇಲೆ ಒಂದು ಆರೋಪ ಬಂದಾಗ, 3 ಆರೋಪ ಬಂದಾಗ ಆಕಾಶ ಭೂಮಿ ಒಂದು ಮಾಡಿಲ್ವಾ? ಇಂಥ ಆರೋಪಗಳು ಬಂದಾಗಲೂ ಮಾಡಿ, ಆಕಾಶ ಭೂಮಿ ಒಂದು ಮಾಡಿ. ನೆಕ್ಸ್ಟ್, ಗುತ್ತಿಗೆದಾರರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. 60% ಕಮಿಷನ್ ಆರೋಪದ ಬೆನ್ನಲ್ಲೇ ಮತ್ತೊಂದು ಇಕ್ಕಟ್ಟು ಎದುರಾಗಿದೆ ರಾಜ್ಯ ಸರ್ಕಾರಕ್ಕೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 7 ಸಚಿವರಿಗೆ ಪತ್ರ ಬರೆದಿದೆ ರಾಜ್ಯ ಗುತ್ತಿಗೆದಾರರ ಸಂಘ. ಕಾಮಗಾರಿಗಳ ಬಾಕಿ ಬಿಲ್ ಹಣ ಬಿಡುಗಡೆಗೆ ಆಗ್ರಹಿಸಿದ್ದಾರೆ. ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ ಇನ್ನೂ ಕೂಡ ಹಣ ಕೊಡೋದಕ್ಕೆ ಮುಂದಾಗಿಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಆಕ್ರೋಶ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ಮತ್ತೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇರೋದು, ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ಈ ಹಿಂದೆ 40% ಕಮಿಷನ್ ಅಂತಿದ್ರಲ್ಲ, ಈಗ 60% ಇದೆ. ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ ಅಂತ ಗುತ್ತಿಗೆದಾರರು ಕೂಡ ಅದೇ ಆರೋಪವನ್ನ ಮಾಡ್ತಿದ್ದಾರೆ. ಓಕೆ, ಚಂದ್ರಶೇಖರ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ. ಚಂದ್ರಶೇಖರ್, BJP ಸರ್ಕಾರದ ಅವಧಿಯಲ್ಲೂ ಕೂಡ ಗುತ್ತಿಗೆದಾರರು ಇಂಥ ಪತ್ರಗಳನ್ನು ಬರೆದಿದ್ದರು. ಇದು BJP ಕೊಟ್ಟಿರಲಿಲ್ವಾ, ಕಾಂಗ್ರೆಸ್ ಕೊಟ್ಟಿರಲಿಲ್ವಾ, 40% 60% ಅಂತ ಹೇಳ್ತಾನೆ ಹೋಗ್ತಾರೆ. ನನಗೆ ಒಮ್ಮೆ ಆಶ್ಚರ್ಯ ಆಗುತ್ತೆ, ಈ 60% ಅಂದರೆ ಹಿಂಗೆ 1,60,60,000 ಕೊಡಬೇಕಾ,
100 ಕೋಟಿಗೆ 60 ಕೋಟಿ ಕೊಡಬೇಕಾ? ಹೆಂಗಿದು ಲೆಕ್ಕಾಚಾರ? ಯಾವುದು ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ಅಂತ ಯಾಕೆ ಡೈರೆಕ್ಟಾಗಿ ಇಂಥದೇ ಸಚಿವರು ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳೋದಿಲ್ಲ? ಜಯಪ್ರಕಾಶ್ ಶೆಟ್ಟಿ ಖಂಡಿತವಾಗ್ಲು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಇಲ್ಲಿ ಪರ್ಸೆಂಟೇಜ್ ಕೇಳೋದಿರಲಿ, ಈ ಹಿಂದೆ ಮಾಡಿರುವಂಥ ಕಾಮಗಾರಿ ಹಣವನ್ನೇ ಬಿಡುಗಡೆ ಮಾಡಿಲ್ಲ. ಅದರಲ್ಲೂ ಪ್ರತಿಷ್ಠಿತ ಸಚಿವರೇ ಈ ರೀತಿಯಾದಂಥ ಹಣವನ್ನು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಕಾಂಟ್ರಾಕ್ಟರ್ಗಳು ದಿನನಿತ್ಯವೂ ಕೂಡ ಮಿನಿಸ್ಟರ್ಗಳ ಮನೆಗೆ ಅಲಿಯುವಂಥ ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥದ್ದು. ಇರೋವಂಥ ದುಡ್ಡು ಅಂದರೆ ಜೇಬಲ್ಲಿ ಇರ್ತಕ್ಕಂಥ ದುಡ್ಡನ್ನು ಹಾಕಿದ್ದಾರೆ, ಅದು ವಾಪಸ್ ಬರ್ತಾ ಇಲ್ಲ. ಅದು ವಾಪಸ್ ಬಂದರೆ ಪರ್ಸೆಂಟೇಜ್ ಕೊಡೋದೋ ಬಿಡೋದೋ ಆನಂತರ ಆಗುತ್ತೆ. ಸೊ 60% ಖಂಡಿತವಾಗ್ಲೂ ಇತ್ತೀಚೆಗಷ್ಟೇ ಬಹಳ ದೊಡ್ಡ ಆರೋಪ ಬಂತು. ಗಂಭೀರ ಆರೋಪವನ್ನ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಮಾಡಿದ್ರು. ಸೊ ಎಲ್ಲೊಂದು ಕಡೆ ಸಚಿವರು ಕೂಡ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಸಾಕ್ಷಿ ಕೊಡಿ, ಆಧಾರ ಕೊಡಿ ಅಂತ. ಸೊ ಕಾಂಟ್ರಾಕ್ಟರ್ಗಳು ಒಂದೇ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮಾಡಿರೋ ಕೆಲಸದ ಹಣವನ್ನೇ ಕೊಡಿ ಫಸ್ಟು, ಆಮೇಲೆ ಆ ಪರ್ಸೆಂಟೇಜ್ ಅನ್ನುವಂಥದ್ದು. ಆದರೆ ಬಹಳ ಸ್ಪಷ್ಟ 40% ಹಂಗೆ ಬರಲ್ಲ. ಈ ಬಿಲ್ ಬಿಡುಗಡೆ